ಈಗ ಹುಡುಗಿಯಾಗಿ ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ಮಗಳು. ಆದ್ದರಿಂದ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಅದನ್ನು ಕೊರಗಿಲ್ಲ. ಅವ್ರಿನ್ನ ಖುಷಿ ಪಡ್ತಾರೆ, ಮಗಳು ಬಂದಮೇಲೆ ಮನೆ ಚೆನ್ನಾಗಾಯಿತು ಅಂತ ಎಲ್ಲ ಖುಷಿ ಪಡ್ತಾರೆ. ಸೊ ಹುಡುಗಿ ಆಗಿರೋದು ಇಟ್ ಈಸ್ ನಾಟ್ ಅ ಡಿಸ್ಅಡ್ವಾಂಟೇಜ್. ಯಾವತ್ತೇ ಇದ್ದರೂ ನೀವು ಹುಡುಗಿ ಆಗಿದ್ರೂ ಸಹ ನಿಮ್ಮ ಒಂದು ಸ್ಟ್ರೆಂತ್ನ ನೀವು ಎಲ್ಲರಿಗೂ ತೋರಿಸ್ಕೊಂಡು ನಿಮ್ಮ ಎಬಿಲಿಟಿ ನೀವು ಪ್ರೂವ್ ಮಾಡಿಕೊಂಡ್ರೆ ಸಾಕು. ಅವ್ರು ಯಾರೋ ಹುಡುಗಿ ಬಗ್ಗೆ ಮಾತಾಡ್ತಾರೆ ಅಂದ ತಕ್ಷಣ ದಟ್ ಈಸ್ ನಾಟ್ ವೈಲೆಂಟ್ ಅಂತ ಅಷ್ಟೆ. ಏನೋ ಹೆಣ್ಮಕ್ಳು ಅಂತಂದ್ರೆ ಕಿರಿಕಿರಿ ಆಗುತ್ತೆ ಮನೆಯಲ್ಲಿ. ಇಲ್ಲ, ನಮ್ಮ ಮನೆಯಲ್ಲಿ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಇದ್ದಾರೆ. ಕಿರಿಕಿರಿ ಎಲ್ಲ ಮನೇಲೂ ಇದ್ದೇ ಇರುತ್ತೆ. ಯಾಕೆ ಗಂಡಸರು ಕಿರಿಕಿರಿ ಮಾಡಲ್ವಾ? ರೋಡಲ್ಲೇ ಜಗಳ ಆಡ್ತಿರ್ತಾರೆ ಗಂಡಸರು, ಅಟ್ಲೀಸ್ಟ್ ಹೆಂಗಸರು ಮನೇಲಿ ಮಾಡ್ತಾರೆ, ಅದಕ್ಕೆ ಖುಷಿ ಪಡಿ ಅಷ್ಟೇ. ಒಬ್ಬರು ಮೆಗಾ ಸ್ಟಾರ್ ಚಿರಂಜೀವಿ ಸೆಲೆಬ್ರಿಟಿಗಳಿಂದ ಈ ತರ ಸೆಲೆಬ್ರಿಟಿಯಿಂದ ಬಂದಿರೋದು ಶಾಕ್ ಆಗೇ ಆಗುತ್ತೆ. ಯಾಕಂದರೆ ಅವ್ರ ಮನೇಲೂ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಮೊನ್ನೆ ಮೊಮ್ಮಗಳಾಗಿರೋದು ಗೊತ್ತು. ಆದರೆ ಅವರಿಂದ ಈ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಶಾಕ್ ಆಗಿದೆ ಅಷ್ಟೆ. ದೀಪಿಕಾ ಅಂತ. ಸೊ ಫಸ್ಟ್ ಆಫ್ ಆಲ್ ಇದು ಫೆಮಿನಿಸಮ್ ಅಂತ ಅಲ್ಲ, ಆದರೆ ಇಲ್ಲಿ ಈಗ ಎಲ್ರಿಗೂ ಗೊತ್ತು ವುಮೆನ್ ಎಲ್ಲದರಲ್ಲೂ ಇದ್ದರೂ ಕೂಡ ಎಲ್ಲ ಕಡೆ ಮೆನ್ ಡಾಮಿನೇಷನ್ ಇದೆ. ಅದು ಫಸ್ಟ್ ಆಫ್ ಆಲ್ ಅವ್ರಿಗಿರಬೇಕು. ಲಿಟ್ರೇಟ್ ಪೀಪಲ್ ಆಗಿ ಮೆನ್ನ ಈಕ್ವಲ್ ಆಗಿ ನೋಡೋದು. ಈಗ 21st ಸೆಂಚುರಿ ಇಷ್ಟು ಮುಂದೆ ಬಂದಿದ್ದೀವಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ಎಂಥದೇ ಈಗ ಪೈಲಟಿಂದ ಹಿಡ್ದು ಎಲ್ಲ ಕ್ಷೇತ್ರದಲ್ಲೂ ಹುಡುಗಿಯರಿದ್ದಾರೆ. ಸೊ ಅವ್ರು ಹೆಂಗೆ ನಮ್ಮನ್ನ ಕೆಳಗಾಗಕ್ಕೆ ಸಾಧ್ಯ? ಯಾವ ಫ್ಯಾಕ್ಟರಿಂದ ಅವ್ರು ನಮ್ಮನ್ನ ಕೆಳಗಾಗ್ತಾರೆ ಗೊತ್ತಿಲ್ಲ. ಬಟ್ ಅದು ಏನ್ಷಿಯಂಟ್ ಡೇಸಿಂದ ಬಂದುಬಿಟ್ಟಿದೆ. ಹುಡುಗಿರಂದರೆ ಅವ್ರನ್ನ ಬಿಡು ಪರವಾಗಿಲ್ಲ, ಪ್ರತಿಯೊಬ್ಬರು ಯೋಚನೆ ಮಾಡೋದು ಹಂಗೆ. ಅಂದರೆ ಆಚೆ ಅಷ್ಟೆಲ್ಲ ಫ್ಯಾಮಿಲಿಲ್ಲ ಅಂದ್ಕೊಳ್ಳಿ. ಈಗ ಹುಡುಗಿರೇನೋ ತಪ್ಪು ಮಾಡಿದ್ರೆ ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ, ಹುಡುಗರು ಮಾಡಿದ್ರೆ ಆಯ್ತು ಬಿಡು ಸರಿ. ಸೊ ಅದು ಫ್ಯಾಮಿಲೀಸಿಂದ ಬಂದುಬಿಟ್ಟಿದೆ. ಈಗ ಅವರು ಹೇಳಿರೋದು ಅವ್ರ ಫ್ಯಾಮಿಲಿ ಒಳಗೆ, ಬೇರೆ ಕಡೆ ಹೇಳಿಲ್ಲ. ಸೊ ಅವರು ಮೇಯ್ನ್ಲಿ ಬೇಸಿಕಲಿ ಫ್ಯಾಮಿಲಿಯಿಂದ ಚೇಂಜ್ ಆಗಬೇಕು. ಈ ಮೆನ್ ಮೈಂಡ್ ಸೆಟ್ ಇದೆ, ಡಾಮಿನೇಷನ್. ಸೊ ಅವೆಲ್ಲ ಚೇಂಜ್ ಆಗಬೇಕು, ಅವರು ಅರ್ಥ ಮಾಡ್ಕೋಬೇಕು. ಈಗ ನಾವು ಹಂಗೆ ಡಾಮಿನೇಟ್ ಮಾಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಅವ್ರ ಎಕ್ಸಿಸ್ಟೆನ್ಸಿಗೆ ಕಾರಣನೇ ವುಮೆನ್. ಅದು ಗೊತ್ತಿದ್ರೂ ಕೂಡ ಅವ್ರು ಈ ಥರ ನಡ್ಕೊಳ್ಳೋದು ತಪ್ಪು. ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಜಾಸ್ತಿ ಡಿಮ್ಯಾಂಡ್ ಅಂತಲೇ ಅನ್ಬೋದು. ಡಿಮ್ಯಾಂಡಲ್ಲಿರೋದೇ ಹುಡುಗಿರಿಗೆ. ಮದುವೆಗೆ ಅಂದ್ರೂ ಹುಡುಗಿರು ಸಿಗ್ತಾಯಿಲ್ಲ ಅಂತಾರೆ ಹೊತ್ತು ಯಾರು ಹುಡುಗರು ಸಿಗ್ತಾಯಿಲ್ಲ ಅಂತ ಹೇಳಲ್ಲ, ಹುಡುಗರಿಗೆ ಬೇಕು. ಸೊ ಅದು ನಾವಿನ್ನೂ ಡಾಮಿನೇಟ್ ಮಾಡಬೇಕು. ಆದರೆ ನಮಗೆ ಗೊತ್ತಿದೆ ಎಲ್ಲರೂ ಈಕ್ವಲಾಗಿ ನೋಡೋದು, ಅದನ್ನು ಅವರು ಕಲ್ತ್ಕೋಬೇಕು. ಅದು ಫ್ಯಾಮಿಲಿಯಾಗಿ ಅವ್ರ ಮೊಮ್ಮಕ್ಕಳಿಗೆಲ್ಲ ಅಂತಾರೆ ಅಂದರೆ ಅವ್ರನ್ನ ನಾವು ಈಗ ತಪ್ಪು ಅಂತ ಅಲ್ಲ, ಅವ್ರ ನಾಲೆಡ್ಜು ಅವ್ರದ್ದೇನು ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಷ್ಟೇ. ಇದರಲ್ಲಿ ಅವ್ರದ್ದು ತಪ್ಪೋ ಸರಿನೋ, ಅವ್ರ ಮೈಂಡ್ ಸೆಟ್ ಏನು, ಇನ್ನೂ ಇಷ್ಟು 21st ಜನ್ರೇಷನ್ ಆದರೂ ಪೀಪಲ್ ಹೆಂಗೆ ಯೋಚನೆ ಮಾಡ್ತಿರ್ತಾರೆ, ಎಷ್ಟು ಕೀಳು ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಿದೆ. ಹೆಂಗೆ ಯೋಚನೆ ಮಾಡೋಕ್ಕೆ ಸಾಧ್ಯ? ಅದು ಒಂದು ದೊಡ್ಡ ಸೆಲೆಬ್ರಿಟಿ ಆಗಿ ಅವ್ರ ಮೈಂಡಲ್ಲೂ ಅವ್ರು ಎಲ್ಲರಿಗೂ ಇನ್ಫ್ಲುಯೆನ್ಸ್ ಮಾಡಬೇಕು. ಅದು ಬಿಟ್ಟು ಅವರು ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂದರೆ ನಮಗೆ ಗೊತ್ತಾಗ್ತದೆ ಇನ್ನೂ ಎಷ್ಟು ಕೀಳು ಮಟ್ಟದಲ್ಲಿದ್ದಾರೆ, ಹುಡುಗರ ಮೈಂಡ್ ಸೆಟ್ ಎಷ್ಟು ಕೆಟ್ಟದಾಗಿದೆ ಅಂತ. ವಂಶಿ. ಚಿರಂಜೀವಿ ಅವರು ಈ ಥರ ಮಾತಾಡಿರೋದು ಒಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬರು ಸೆಲೆಬ್ರಿಟಿ ಬಾಯಿಂದ ಈ ಥರ ಮಾತು ಬರುತ್ತೆ ಅಂದರೆ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ಮನೇಲಿ ಹೆಣ್ಮಕ್ಳು ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ, ಮನೆಗೆ ಹೆಣ್ಮಕ್ಳು ಲಕ್ಷಣ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಮುಂದೆ ಅಂದರೆ ಹೆಣ್ಮಗು ಬೇಡ ಗಂಡ್ಮಗು ಬೇಕು ಅನ್ನೋದು ಎಷ್ಟು ಸರಿ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಇವಾಗ ಭ್ರೂಣ ಹತ್ಯೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಚಿಕ್ಕ ಮಕ್ಕಳಿಂದನೂ ಅಂದರೆ ಮಗು ಇದ್ದಾಗಿಂದನೂ ಹೆಣ್ಮಕ್ಳು ಬೇಡ ಗಂಡ್ಮಗು ಬೇಕು, ವಾರಸ್ದಾರ ಬೇಕು ಅಂತಾರೆ. ಬಟ್ ಗಂಡ್ಮಗುಗಿಂತ ಮನೇಲಿ ಹೆಣ್ಮಗು ಇದ್ದರೆ ತುಂಬಾ ಲಕ್ಷಣ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಜನ್ರೇಷನ್ ಅಂತ ಬಂದಾಗ ಹೆಣ್ಮಕ್ಳು ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಕಡೆ ವರ್ಕ್ ಮಾಡ್ತಿದ್ದಾರೆ. ಜಾಸ್ತಿ ಹೆಣ್ಮಕ್ಳು ಬೇಕು, ಅವ್ರುಗಳು ಇರಲೇಬೇಕು, ಆವಾಗಲೇ ಲಕ್ಷಣ. ಬರೀ ಮನೆಗಲ್ಲ ದೇಶಕ್ಕೆ ಹೆಣ್ಮಕ್ಳು ಲಕ್ಷಣ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಅದು ಸೆಲೆಬ್ರಿಟಿ ಬಾಯಲ್ಲಿ ಈ ಥರ ಬಂದರೆ ಅಷ್ಟು ಚೆನ್ನಾಗಿರಲ್ಲ, ನಿಜ ಚೆನ್ನಾಗಿರಲ್ಲ. ಯಾಕಂದರೆ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾರೆ. ನೋಡಿ ನಾನು ಇಲ್ಲಿ ಹೆಶ್ದ ಅಂತ ಹಾಕ್ಕೊಂಡಿದ್ದೀನಿ, ಅಂದರೆ ಸೆಲೆಬ್ರಿಟೀಸ್ನ ಫಾಲೋ ಮಾಡೋರು ನಾವು. ಅಂಥದ್ರಲ್ಲಿ ಸೆಲೆಬ್ರಿಟಿ ಬಾಯಲ್ಲಿ ಈ ಥರ ಬಂದರೆ ಮಿಕ್ಕಿದವರು ಅಂದರೆ ಸೊಸೈಟಿಲಿ ಜನಗಳ ಹತ್ರ ಫಾಲೋ ಮಾಡಿಬಿಡ್ತಾರೆ. ಆ ಥರ ಮಾತುಗಳು ಸೆಲೆಬ್ರಿಟಿ ಬಾಯಲ್ಲಿ ಬರೋದು ಬೇಡ. ಅದರಲ್ಲೂ ಹೆಣ್ಮಕ್ಳು ಅಂತ ಬಂದಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಆಮೇಲೆ ಗಂಡ್ಮಗು ಹೆಣ್ಮಗು ಅನ್ನೋ ವ್ಯತ್ಯಾಸ ಇರಬಾರ್ದು. ಅದರಲ್ಲೂ ಮೇಯ್ನಾಗಿ ಅಂದರೆ ಹೆಣ್ಮಗು ಬಗ್ಗೆ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ಪ್ರಿಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.